ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿರೋ ಹೊತ್ತಿನಲ್ಲಿ ಡಿಕೆ ಟೀಮ್ ಇದೀಗ ಡೆಲ್ಲಿ ಪರೇಡ್ನ ಮಾಡ್ತಾ ಇರೋದು. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಆಗಿದ್ದಾರೆ. ಏಕಾಏಕಿ ಡಿಕೆಶಿ ಬೆಂಬಲಿಗ ಸಚಿವರು ಮತ್ತು ಶಾಸಕರು ನವದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೆ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಪರವಾಗಿ ಧ್ವನಿ ಎತ್ತಬೇಕಂತ ಹೇಳಿ ದೆಹಲಿಗೆ ಸಚಿವರು ಮತ್ತು ಶಾಸಕರ ಟೀಮ್ ತೆರಳಿದೆ. ಬಟ್ ಏಕಾಏಕಿ ಗುಂಪು ಕಟ್ಕೊಂಡು ಡೆಲ್ಲಿಗೆ ಯಾಕೆ ಬರಬೇಕಾಗಿತ್ತು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಆಕ್ರೋಶಗೊಂಡು ಗುಂಪು ಕಟ್ಕೊಂಡು ಬಂದು ಪ್ರತಿಪಕ್ಷಗಳಿಗೆ ಅಸ್ತ್ರ ಮಾಡಿಕೊಡ್ತಾ ಇದ್ದೀರಾ ಅಂತೆಲ್ಲ ಗರಂ ಆಗಿದ್ದಾರೆ. ಏನೇ ಇದ್ರೂ ಪಕ್ಷದ ಚೌಕಟ್ಟಲ್ಲಿ ಕುಳಿತು ಚರ್ಚೆ ಮಾಡಬೇಕಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಕ್ತಿ ಪ್ರದರ್ಶನ ಮಾಡುವಂತೆ ಬಿಂಬಿಸ್ಕೊಂಡು ಡೆಲ್ಲಿಗೆ ಬಂದಿರೋದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಮಾಡಿದ್ರೆ ಪಕ್ಷ ಹಾಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಖರ್ಗೆ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖುದ್ದು ಬೆಂಗಳೂರಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಬಟ್ ಈ ಹಂತದಲ್ಲಿ ಸುಭದ್ರ ಸರ್ಕಾರ ಇದ್ರೂ ಈ ರೀತಿ ಗೊಂದಲವನ್ನ ಮಾಡಿಕೊಳ್ತಾ ಇದ್ದೀರಿ. ಇಲ್ಲಿ ಯಾವೊಬ್ಬ ವ್ಯಕ್ತಿಯಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಎಲ್ಲರ ಶ್ರಮದ ಪರಿಣಾಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಗುಂಪು ಕಟ್ಕೊಂಡು ಡೆಲ್ಲಿಗೆ ಬರೋದು ಔಚಿತ್ಯ ಅಲ್ಲ ಅಂತ ಹೇಳಿ ಖರ್ಗೆ ಮಾತನಾಡಿದ್ದಾರೆ. ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ, ಸೊ ನಿಮ್ ಕೆಲಸ ಏನಿದೆಯೋ ಅದನ್ನ ಮಾತ್ರ ನೀವು ಮಾಡಿ ಅಂತ ಹೇಳಿ ಸೂಚಿಸಿದ್ದಾರೆ. ಹೈಕಮಾಂಡ್ಗೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕನ್ನುವ ಅರಿವಿದೆ, ಗೊತ್ತಿದೆ, ಅದನ್ನೇ ಹೈಕಮಾಂಡ್ ಮಾಡುತ್ತೆ. ಈ ರೀತಿಯ ಅಶಿಸ್ತನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಖರ್ಗೆ ತಿಳಿ ಹೇಳಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಅನ್ನುವಂಥ ವಿಚಾರ ಚರ್ಚೆಗೆ ಬಂದಾಗಿನಿಂದ ಎರಡೂ ಬಣಗಳಿಂದ ಅಸ್ತ್ರ ಪ್ರಯೋಗಗಳು, ದಾಳ ಉರುಳಿಸುವಿಕೆ ನಡೀತಾ ಇದೆ. ಈಗ ಕೊನೆ ಹಂತದ ಕಸರತ್ತು ದಿನಗಳ ಹತ್ರ ಬರ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಡಿಕೆಶಿ ಬಣ ಇದೀಗ ನವದೆಹಲಿಗೆ ತೆರಳಿರೋದು. ಅದು ಗುಂಪು ಕಟ್ಕೊಂಡು ಒಂದೇ ಸರ್ತಿ ಇಷ್ಟು ಜನ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಚರ್ಚೆ ಆಗೋದು ಸರ್ವೇ ಸಾಮಾನ್ಯ. ಯಾವ ಕಾರಣಕ್ಕೆ ಹೋಗಿದ್ದಾರೆ, ಏನಿವರ ಅಜೆಂಡಾ ಅಂತ ಹೇಳಿ ಚರ್ಚೆಗೆ ಬಂದೇ ಬರುತ್ತೆ. ಬಟ್ ಇಂಡಿವಿಜುವಲಿ ಎಲ್ಲ ನಾಯಕರು ನಮ್ದು ಬೇರೆ ಬೇರೆ ಕೆಲಸಗಳಿಗೆ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಎಐಸಿಸಿ ಅಧ್ಯಕ್ಷರು ಈ ಬಗ್ಗೆ ಗರಂ ಆಗಿದ್ದಾರೆ ಅನ್ನುವ ಮಾಹಿತಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರಾಘವೇಂದ್ರ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಇದೀಗ ಎರಡೂ ಕಡೆಯ ನಾಯಕರು ಡೆಲ್ಲಿಗೆ ಭೇಟಿ ಕೊಡೋದು, ಅಲ್ಲೇ ಠಿಕಾಣಿ ಹೂಡುವಂತ ಸರ್ವೇ ಸಾಮಾನ್ಯ ಆಗಿತ್ತು ಇಷ್ಟು ದಿನ. ಬಟ್ ಈ ಟೈಮಿಂಗ್ ನಲ್ಲಿ ಡಿಕೆಶಿ ಆಪ್ತ ಬಣ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಿರೋದು ಎಐಸಿಸಿ ಅಧ್ಯಕ್ಷರು ಗರಂ ಆಗೋದಕ್ಕೆ ಕಾರಣ ಅಂತ ಏನೆಲ್ಲ ಮಾತನಾಡಿದ್ರು ಎಐಸಿಸಿ ಅಧ್ಯಕ್ಷರು, ಇವ್ರಿಗೆಲ್ಲ ಏನ್ ಸೂಚನೆ ಕೊಟ್ಟಿದ್ದಾರೆ ಅಂತ? ಪ್ರಜ್ವಲ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಬಣ ಅಂತ ಏನು ಈಗ ದೆಹಲಿಗೆ ತೆರಳಿದ್ದಾರೆ 10ಕ್ಕೂ ಹೆಚ್ಚು ಮಂದಿ ಶಾಸಕರು. ಅವ್ರ ವಿರುದ್ಧ ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿರ್ತಕ್ಕಂಥದ್ದು. ಪಾರ್ಟಿಯ ಮಾನ ಮರ್ಯಾದೆಯನ್ನ ಬಿಜೆಪಿ ಏನಕ್ಕೆ ದೆಹಲಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತಲೂ ಸಹ ಕಾಂಗ್ರೆಸ್ನ ಆಪ್ತ ವಲಯಗಳು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಡಿಕೆ ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. 2 ವರ್ಷ ಆದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಬೇಕು ಅಂತ ಹೇಳ್ಬಿಟ್ಟು ಅವರ ಪರ ಲಾಬಿಯನ್ನ ಮಾಡೋದಕ್ಕೆ ಇದೀಗ 10ಕ್ಕೂ ಹೆಚ್ಚು ಮಂದಿ ಇದೀಗ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಹೀಗಾಗಿನೇ ಸಾಕಷ್ಟು ಕಿಡಿಕಾಡಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಾ ಶಾಸಕರ ವಿರುದ್ಧ ಶಿಸ್ತಿನ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ, ಮೊದಲು ನೀವು ಬೆಂಗಳೂರಿಗೆ ತೆರಳಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಬಿಹಾರದಲ್ಲಿ ಹೀನಾಯ ಸೋಲಿನ ಬಳಿಕ ರಾಹುಲ್ ಗಾಂಧಿ ಅವರು ಸಹ ಸಾಕಷ್ಟು ನೊಂದಿದ್ದಾರೆ. ಜೊತೆಗೆ ಪಕ್ಷವನ್ನ ಸದೃಢಪಡಿಸಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಅಧಿಕಾರದ ಆಸೆಗೋಸ್ಕರ ಈ ರೀತಿ ಬೀದಿ ಜಗಳವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಿಡಿಕಾರಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.